ಹೇ ಎವ್ರಿವನ್, ಮತ್ತೊಮ್ಮೆ ಇಗ್ನೋ ಚಾನಲ್ಗೆ ಸ್ವಾಗತ. ನೀವು ನಿಮ್ಮ ರಿವ್ಯೂ ಪ್ರಾಜೆಕ್ಟ್ ರಿಪೋರ್ಟ್ ಮೇಲೆ ಕೆಲಸ ಮಾಡುತ್ತಿದ್ದರೆ ಅದು ತುಂಬ ದೊಡ್ಡ ಕೆಲಸದಂತ ಅನುಭವವಾಗಬಹುದು. ಆದರೆ ಟೆನ್ಷನ್ ಬೇಡ. ಇಂದು ನಾವು ನಿಮ್ಮ ರಿಪೋರ್ಟ್ ಅನ್ನು ಕ್ಲಿಯರ್, ಕನ್ಸೈಸ್ ಮತ್ತು ಇಂಪ್ರೆಸಿವ್ ಆಗಿ ಮಾಡುವ ಮುಖ್ಯ ಭಾಗಗಳನ್ನು ಸರಳವಾಗಿ ನೋಡೋಣ. ಓಕೆ, ಶುರು ಮಾಡೋಣ. ಮೊದಲಿಗೆ ಟೈಟಲ್ ಪೇಜ್. ಇದು ಕೇವಲ ಕವರ್ ಅಲ್ಲ, ನಿಮ್ಮ ರಿಪೋರ್ಟ್ನ ಫಸ್ಟ್ ಇಂಪ್ರೆಷನ್. ನಿಮ್ಮ ಪ್ರಾಜೆಕ್ಟ್ ಟೈಟಲ್, ನಿಮ್ಮ ಹೆಸರು, ಎನ್ರೋಲ್ಮೆಂಟ್ ನಂಬರ್, ಕೋರ್ಸ್ ಕೋಡ್, ಸ್ಟಡಿ ಸೆಂಟರ್, ಗೈಡ್, ಹೆಸರು ಮತ್ತು ಸಬ್ಮಿಷನ್ ಡೇಟ್ ಎಲ್ಲವೂ ನೀಟಾಗಿ ಮತ್ತು ಕರೆಕ್ಟ್ ಆಗಿರಬೇಕು. ಅದಾದ ನಂತರ ಸರ್ಟಿಫಿಕೇಟ್ ಆಫ್ ಅಪ್ರೂವಲ್ ಬೇಕು. ಇದು ನಿಮ್ಮ ಕೆಲಸ ಪ್ರಾಪರ್ ಗೈಡೆನ್ಸ್ ಅಡಿಯಲ್ಲಿ ಮಾಡಲಾಗಿದೆ ಎಂದು ತೋರಿಸುತ್ತದೆ. ನಿಮ್ಮ ಸೂಪರ್ವೈಸರ್ ಸಿಗ್ನೇಚರ್ ಮತ್ತು ಗೈಡ್ ಸ್ಟಾಂಪ್ ಇರುವುದು ತುಂಬ ಮುಖ್ಯ. ಮುಂದೆ ಅಕ್ನಾಲೆಜ್ಮೆಂಟ್ ಆ್ಯಂಡ್ ಟೇಬಲ್ ಆಫ್ ಕಂಟೆಂಟ್ಸ್. ಟೇಬಲ್ ಆಫ್ ಕಂಟೆಂಟ್ಸ್ನಲ್ಲಿ ಎಲ್ಲ ಚಾಪ್ಟರ್ಸ್ ಮತ್ತು ಪೇಜ್ ನಂಬರ್ಸ್ ಕ್ಲಿಯರ್ ಆಗಿ ಇರಬೇಕು, ರೀಡರ್ಗೆ ಸುಲಭವಾಗಿ ನ್ಯಾವಿಗೇಟ್ ಮಾಡಲು. ಈಗ ಚಾಪ್ಟರ್ 1 ಇಂಟ್ರೊಡಕ್ಷನ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಇಲ್ಲಿ ನೀವು ನಿಮ್ಮ ಟಾಪಿಕ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಬ್ಯಾಕ್ಗ್ರೌಂಡ್ ಕೊಡಬೇಕು ಮತ್ತು ಮುಖ್ಯವಾಗಿ ನಿಮ್ಮ ಆಬ್ಜೆಕ್ಟಿವ್ಸ್ ಕ್ಲಿಯರ್ ಆಗಿ ಹೇಳಬೇಕು. ನೀವು ಏನು ಅಚೀವ್ ಮಾಡಬೇಕೆಂದು ಸ್ಪಷ್ಟವಾಗಿ ತಿಳಿಸಬೇಕು. ಚಾಪ್ಟರ್ 2 ಲಿಟ್ರೇಚರ್ ರಿವ್ಯೂ. ಇಲ್ಲಿ ನೀವು ಎಕ್ಸಿಸ್ಟಿಂಗ್ ಸ್ಟಡೀಸ್ ಮತ್ತು ಥಿಯರೀಸ್ ಸಮ್ಮರೈಸ್ ಮಾಡಬೇಕು. ಇದು ನಿಮ್ಮ ರಿಸರ್ಚ್ ಫೌಂಡೇಶನ್ ಸ್ಟ್ರಾಂಗ್ ಆಗಿ ಮಾಡುತ್ತದೆ. ಚಾಪ್ಟರ್ 3 ಮೆಥಡಾಲಜಿ. ನೀವು ರಿಸರ್ಚ್ ಹೇಗೆ ಮಾಡಿದ್ದೀರಿ ಅನ್ನೋದು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ರಿಸರ್ಚ್ ಡಿಸೈನ್, ಸ್ಯಾಂಪಲ್ ಸೈಜ್, ಡಾಟಾ ಕಲೆಕ್ಷನ್ ಟೂಲ್ಸ್ ಮತ್ತು ಅನಾಲಿಸಿಸ್ ಮೆಥಡ್ಸ್ ಎಲ್ಲವೂ ಕ್ಲಿಯರ್ ಆಗಿರಬೇಕು. ಚಾಪ್ಟರ್ 4 ರಿಸಲ್ಟ್ಸ್ ಆ್ಯಂಡ್ ಡಿಸ್ಕಷನ್. ನಿಮ್ಮ ಫೈಂಡಿಂಗ್ಸ್ ಇಲ್ಲಿ ಪ್ರೆಸೆಂಟ್ ಮಾಡಬೇಕು. ಚಾರ್ಟ್ಸ್, ಗ್ರಾಫ್ಸ್, ಟೇಬಲ್ ಯೂಸ್ ಮಾಡಿ, ಆದರೆ ಡಾಟಾ ಮಾತ್ರ ಕೊಡಬೇಡಿ. ಅದನ್ನು ಎಕ್ಸ್ಪ್ಲೈನ್ ಕೂಡ ಮಾಡಬೇಕು. ಚಾಪ್ಟರ್ 5 ಕನ್ಕ್ಲೂಷನ್ ಆ್ಯಂಡ್ ರೆಕಮೆಂಡೇಶನ್ಸ್. ನಿಮ್ಮ ಪ್ರಾಜೆಕ್ಟ್ ಸಮ್ಮರಿ, ಫೈಂಡಿಂಗ್ಸ್, ಲರ್ನಿಂಗ್ಸ್ ಮತ್ತು ಫ್ಯೂಚರ್ ಸಜೆಷನ್ಸ್ ಇಲ್ಲಿ ಇರಬೇಕು. ನಿಮ್ಮ ಆಬ್ಜೆಕ್ಟಿವ್ಸ್ ಮೀಟ್ ಆಗಿದೆಯೇ ಅನ್ನೋದನ್ನು ಹೇಳಿ. ಕೊನೆಗೆ ರೆಫರೆನ್ಸಸ್ ಮತ್ತು ಅನೆಕ್ಸರ್ಸ್. ರೆಫರೆನ್ಸಸ್ನಲ್ಲಿ ನೀವು ಯೂಸ್ ಮಾಡಿದ ಎಲ್ಲ ಸೋರ್ಸಸ್ ಇರಬೇಕು. ಅನೆಕ್ಸರ್ಸ್ನಲ್ಲಿ ಎಕ್ಸ್ಟ್ರಾ ಮೆಟೀರಿಯಲ್ಸ್ ಲೈಕ್ ಕ್ವೆಶನರ್ಸ್, ಡಾಟಾ ಎಕ್ಸೆಟ್ರಾ ಇರಬಹುದು. ಇಷ್ಟೇ. ಒಳ್ಳೆಯ ಸ್ಟ್ರಕ್ಚರ್ ಇರುವ ರಿಪೋರ್ಟ್ ನಿಮ್ಮ ಮಾರ್ಕ್ಸ್ ಮಾತ್ರ ಅಲ್ಲ, ನಿಮ್ಮ ಎಫರ್ಟ್ ಕೂಡ ಶೋ ಮಾಡುತ್ತದೆ. ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಹೆಲ್ಪ್ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಸಹಾಯಕ್ಕೆ ಇದ್ದೇವೆ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಯಾವ ಟಾಪಿಕ್ ಬೇಕೋ ಅನ್ನೋದನ್ನು ಕಮೆಂಟ್ನಲ್ಲಿ ಹೇಳಿ. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.